ವಕೀಲ್ರೆ, ನಿಮ್ಗೂ ತಂಗಿ ಇದ್ದಾರೆ, ನಿಮ್ಗೂ ಅಕ್ಕ ಇದ್ದಾರೆ, ತಾಯಿ ಇದ್ದಾರೆ, ಹೆಣ್ಮಕ್ಳಿದ್ದಾರೆ ನಿಮ್ ಮನ್ಲಿ. ಬೇಡಮ್ಮ ಇಂಥದಲ್ಲೆಲ್ಲ ಸಂಪಾದನೆ ಮಾಡಬಾರ್ದು, ಕಷ್ಟಪಡು, ಏನಾದ್ರು ಒಂದು ಯಾವ್ದಾದ್ರು ಜೆರಾಕ್ಸ್ ಅಂಗಡಿನಲ್ಲಿ ಕೆಲ್ಸಕ್ಕೆ ಸೇರ್ಸ್ಬೇಕಾಗಿತ್ತು. ಸ್ಕೆಚ್ ಹಾಕಿದ ಜಾಗ, ಸೋಮಶೇಖರ್ನ ನೋಡಿದ ಜಾಗ, ಸ್ಕೂಟರ್ ತೆಗೆದುಕೊಂಡ ಜಾಗ, ಗೆಟ್ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡಿದ ಜಾಗ, ಆಕ್ಚುಯಲ್ ಕೊಲೆ ಮಾಡಿದ ಜಾಗ. ದಿಸ್ ಇಸ್ ವಾಟ್ ಐ ಸೆಡ್. ನಾವು ನಮ್ಗೊಂದು ಕೋರ್ಟ್ಗೆ ಒಂದ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ, ಗೊತ್ತಾಯ್ತಲ್ಲ, ಜಡ್ಜಿಗಳಿಗೆ ಮನೆ ಕಟ್ಸೋದಕ್ಕೆ ಒಂದ್ ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಆಸ್ ಎ ರೂರಲ್ ಡಿಸ್ಟ್ರಿಕ್ಟ್ ಜಡ್ಜ್. ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡು ಸಿಗುತ್ತೆ, ನಮ್ದಲ್ಲ. ಇವೆಲ್ಲ ನೋಡಿ, ಯಾರನ್ನು ಕೂಡ ಆರೋಪಿಗಳು ಅಷ್ಟು ದಡ್ರಲ್ಲ. ತಮ್ಮದೇ ಗಾಡಿ ತೆಗೆದುಕೊಂಡೋಗಿ ಎಲ್ಲಾ ಸಾಕ್ಷಿಗಳನ್ನ ಪೊಲೀಸ್ನವ್ರಿಗೆ ಒದಗಿಸ್ಕೊಟ್ಬಿಟ್ಟು, ಆಯ್ತು ಸ್ವಾಮಿ ತಗೊಳ್ಳಿ, ಇಲ್ಲ ಕದ್ ಗಾಡಿ, ಇಲ್ದೇರೆ ಬಾಡಿಗೆಗೆ ತಗೊಂಡಿರೋ ಗಾಡಿ, ಇಲ್ದೇರೆ ಇನ್ಯಾರೋ ತಮಿಳ್ನಾಡು ಫ್ರೆಂಡಿನ ಗಾಡಿ, ಇಲ್ಲ ಅಂತಂದ್ರೆ ಒಂದು ಕಾರ್ ನಂಬರ್ ಹಾಕೊಂಡು ಸ್ಕೂಟರ್ ಓಡಿಸೋದು. ಏನ್ ಇಸ್ ಇಟ್ ಎ ನ್ಯೂ ಥಿಂಗ್? ಇಸ್ ಇಟ್ ಎ ನ್ಯೂ ಥಿಂಗ್? ದೆನ್ especially nowadays the CCTV is also there. People are very careful. People are very careful. They don't use their own vehicle for all those things. So fact of this fellow obtaining the Shantraju and Shantraju to him itself completes the chain. ನೀವು ಅಷ್ಟು ಸಾಭ್ಯಸ್ತರಾಗಿದ್ದಿದ್ರೆ ನೀವ್ ಎಲ್ಲಿದ್ದೀರಿ ಅಂತ ಹೇಳ್ಬೇಕಾಗಿತ್ತು. ಆ ದಿವಸ ಆಟೋದಲ್ಲಿ ಹೋಗಿದ್ದಿದ್ರೆ ನೀವು ಅಲ್ಲಿರಕ್ ಆಗ್ತಿರ್ಲಿಲ್ಲ. ಅಲ್ಲ ಆಟೋದಲ್ಲಿ ತಾವು ಹೋಗಿದ್ದಿದ್ರೆ ಈ ಸ್ಥಳದಲ್ಲಿ ಇರಕ್ ಆಗ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ತಾವು ನೋಡಿದಿರಿ. ಇನ್ಫ್ಯಾಕ್ಟ್ ಯು ಆರ್ ಎನ್ ಐ ವಿಟ್ನೆಸ್ ಟು ದಿ ಇನ್ಸಿಡೆಂಟ್. ಅವನ್ ಪಾಪ ಸತ್ತೋದವನು ವಿಲವಿಲ ಅಂತ ಒದ್ದಾಡ್ತಿರುವಾಗ 8 ಸ್ಟ್ಯಾಬ್ ಇಂಜುರಿಯಿಂದ ನೀವು ವಾಪಸ್ ಸ್ಕೂಟರ್ನಲ್ಲಿ ಅವನ್ನ ಕೂಡಿಸ್ಕೊಂಡು ಸುಖವಾಗಿ ಬಂದ್ಬಿಟ್ಟು ಶಾಂತರಾಜಿಗೆ ಸ್ಕೂಟರ್ ಕೊಟ್ಬಿಡ್ತೀನಿ ಅಂದ್ರೆ, ಯು ಶುಡ್ ಶೋ ನೋ ವೇರ್ ಆರ್ ಯುವರ್ ಕಾಲ್ ರೆಕಾರ್ಡ್ಸ್. ನೀವ್ ಹೇಳ್ಬೇಕಲ್ಲ, ನಾನು ಅಲ್ಲಿರ್ಲಿಲ್ಲ ಅಂತ ಹೇಳೋದಕ್ಕೆ. ನಾನು ಇಂಥ ಕಡೆ ಇದ್ದೆ ಅಂತ. ನೀವು ಅದ್ಯಾವ್ದೋ ಆನ್ಗೊಂಡನಹಳ್ಳಿ ಹೊಸಕೋಟೆ ತಾಲೂಕ್ನವ್ರು ಇಲ್ಲಿ ಹೆಂಗ್ ಬಂದಿದ್ರಿ ಅತ್ತಿ ಬೆಲೆಗೆ? ಆಯ್ತು, ಬೇಡ, ಕಲ್ಕೆರೆ ವಿಲೇಜ್ ಬಿಟ್ಬಿಡಿ, ಇಲ್ಲೇ ಇದ್ರಲ್ಲ ನೀವು, ನೇಟಿವ್ ಆಫ್ ಅಂತ. ಇಲ್ಲಿ ಬೇಡ ಇದ್ರಲ್ಲ, ನೀವು ತೋರಿಸಿದ್ರಲ್ಲ ನೋಡಿ, ಎರಡನ್ನೂ ತೋರಿಸಿದ್ರಿ. ನಿಮ್ ಅಡ್ರೆಸ್ ತೋರಿಸಿದಿರಲ್ಲ, ಅಲ್ಲಿಂದ ಕಲ್ಕೆರೆ ವಿಲೇಜ್ ಇಂದ ಎಲ್ಲಿಗೆ ಬರ್ಬೇಕು? 25 ಕಿಲೋಮೀಟರ್ಸ್ ಆಗುತ್ತೆ. ಆಟೋದಲ್ಲಿ ಬಾಡಿಗೆಗೆ ಹೋಗಿದ್ರೆ ಅಲ್ಲಿ ಹಾಕಿರ್ತೀರಿ ನೀವು. ಅಂಡ್ ಪ್ಲೇಸ್ ನೋಡಿ, ಓದಿ, ಶವ ಬಿದ್ದ ಸ್ಥಳ ಮತ್ತೆ ನೀವು ತೋರಿಸಿದ ಸ್ಥಳ ಓದಿ. ಹಾ, ಓದಿ ಎಷ್ಟು ದೂರ ಆಗತ್ತೆ ನಿಮ್ ಊರಿಂದ ಅಲ್ಲಿಗೆ. ಅವನ್ ಬಾಡಿಗೆಗೆ ಬರ್ತಾನೆ, ಒಂದು ಮನೆನೂ ಇಲ್ಲ ಅಲ್ಲಿ. ಹಾ, ನಾವು ನಮ್ಗೊಂದು ಕೋರ್ಟ್ಗೆ ಒಂದ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ, ಗೊತ್ತಾಯ್ತಲ್ಲ. ಜಡ್ಜಿಗಳಿಗೆ ಮನೆ ಕಟ್ಸೋದಕ್ಕೆ ಒಂದ್ ಜಾಗ ಕೊಡ್ತೀವಿ ಅಂತ ಹೋಗಿ ನೋಡಕ್ ಹೋಗಿದ್ದೆ ಆಸ್ ಎ ರೂರಲ್ ಡಿಸ್ಟ್ರಿಕ್ಟ್ ಜಡ್ಜ್. ಅಲ್ಲಿ ಹೋದ್ರೆ ಏರ್ಟೆಲ್ ತಮಿಳ್ನಾಡು ಸಿಗುತ್ತೆ, ನಮ್ದಲ್ಲ. ಆಗಿದೆ ಆ ಪ್ಲೇಸ್. ಯಾವುದು ಉಪಯೋಗಕ್ಕೆ ಬರೋದಿಲ್ಲ, ಗೊತ್ತಾಯ್ತಲ್ಲ. ಅಲ್ಲಿ ಅನೇಕಲ್ನವ್ರಿಗೆ ಕೋರ್ಟ್ಗೆ ಜಡ್ಜಸ್ಗೆಲ್ಲ ಜಾಗ ಬೇಕು ಅಂತ ಹೇಳಿದ್ರೆ ಅವರು PWDನವ್ರು ತೋರಿಸಿದ ಜಾಗ ಅದು ಆಗೋದಿಲ್ಲ. ಅದನ್ನೆಲ್ಲ ನೀವು ಆ ಜಾಗ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಲೋನ್ಲಿ ಪ್ಲೇಸ್. ಪುಣ್ಯಕ್ಕೆ ಅವತ್ತು ಯಾರೋ ಗೊತ್ತಾಗಿದೆ, ಡೆಡ್ ಬಾಡಿ ಗೊತ್ತಾಗಿದೆ, ಯಾರೋ ಇಂಟಿಮೇಟ್ ಮಾಡಿದ್ದಾರೆ, ಆನ್ ಲುಕ್ಕರ್ ಯಾರೋ ತಿಳಿಸಿದಾನೆ. ಇಲ್ದೇ ಇದ್ದಿದ್ರೆ ಅದು ಕೊಳ್ತೋಗ್ತಿತ್ತು. ಕರೆಕ್ಟ್ ಮಿಸ್ಟರ್. ದಿ ಕ್ವಶನ್ ಈಸ್, ಕೊಳ್ತೆ ಹೋಗ್ಬಿಡ್ತಿತ್ತು ಇನ್ನೊಂದ್ 2 ದಿವಸ ಬಿಟ್ಟಿದ್ರೆ. ಏನು ಡಿಫಾರ್ಮೇಶನ್ ಆಗ್ಬಿಟ್ಟು ಯಾರ್ದು ಡೆಡ್ ಬಾಡಿ ಅಂತ ಕಂಡಿಯೋದಕ್ಕೆ ಕಷ್ಟ ಆಗ್ಬಿಡು. ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀರಿ, ಕರೆದಿದ್ದೀರಿ, ಆತ ಅಲ್ಲಿ ಬಂದಿದ್ದಾನೆ. ಈಗ ಇಸ್ ಇಟ್ ಎ ಸ್ಟೇಜ್ ಫಾರ್ ಅಸ್ ಟು ಸೇ ಆಲ್ ದೋಸ್ ಥಿಂಗ್ಸ್ ಇನ್ ದಿ ಬೇಲ್ ಪಿಟಿಷನ್? ಬರ್ಕೊಳ್ಳಿ. ಸ್ಕೆಚ್ ಹಾಕಿದ ಜಾಗ, ಸೋಮಶೇಖರ್ನ ನೋಡಿದ ಜಾಗ, ಸ್ಕೂಟರ್ ತೆಗೆದುಕೊಂಡ ಜಾಗ, ಗೆಟ್ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡಿದ ಜಾಗ, ಆಕ್ಚುಯಲ್ ಕೊಲೆ ಮಾಡಿದ ಜಾಗ. ದಿಸ್ ಇಸ್ ವಾಟ್ ಐ ಸೆಡ್. ಎಸ್, ಬರ್ಕೊಳ್ಳಿ. And why have not produced the voluntary statement? ಇಷ್ಟೆಲ್ಲ ಹಾಕಿ. ಈಗ ತಾವು ಮತ್ತೆ ಆಕೆ ಸತ್ತವರು ಒಂದು ರೂಮ್ ನಲ್ಲಿ ಇದ್ದಾಗ ಆಕೆಯ ನೆಂಟರು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವು ಅಕ್ಕಪಕ್ಕದವ್ರನ್ನೆಲ್ಲ ಸಹಾಯ ಕೇಳಬೇಕಾಗಿತ್ತು.
ಮ್ಯಾನೇಜರ್ ಇದ್ರು, ರಿಸೆಪ್ಷನ್ ಇದ್ರು. ಕರೆಕ್ಟ್ ಅಪ್ಪ, ನೀವೇನ್ ಮಾಡಿದ್ರಿ? ನೀವು ಹಂಗ್ ಕೇಳಿಲ್ಲ. ನೀವೇನ್ ಕೇಳಿದಿರಿ? ನೀವೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ನೀವು ಊಟ ತರಕ್ ಹೋಗ್ತೀನಿ ಅಂತ ಹೋದವ್ರು ಹೆಂಗೋ ಹೊರಗಡೆ ಬಂದಿದ್ರಿ ತಪ್ಪಿಸ್ಕೊಂಡು. ಈ ತರ ನಾನು ಅಂತವ್ರು ಇದ್ವಿ, ನಮ್ಗೂ ಅವ್ರಿಗೂ ಸಂತೋಷ ಇತ್ತು, ಒಟ್ಟಿಗೆ ಇದ್ವಿ ನಾವು. ಆಗ ಅವ್ರ ನೆಂಟ್ರೆಲ್ಲ ಬಂದು ಈ ತರ ತೊಂದರೆ ಕೊಟ್ಟಿದ್ದಾರೆ, ನನ್ನನ್ನು ಕೊಳ್ಳೋದಕ್ ಬಂದಿದ್ರು, ನನ್ನ ಪ್ರಿಯತಮೆಯನ್ನು ಕೊಲ್ಲೋದಕ್ ಹೊರಟಿದ್ದಾರೆ. ಈಗ ಆದ ಕಾರಣದಿಂದ ನೀವು ನನಗೆ ರಕ್ಷಣೆ ಕೊಡಿ ಅಂತ ನೀವೇ ಪೊಲೀಸ್ ಹೋಗ್ಬಿಡ್ಬೋದಾಗಿತ್ತು. ಕರೆಕ್ಟ್, ಕರೆಕ್ಟ್. ಬಟ್ ಯು ಡಿಡ್ ನಾಟ್ ಇನ್ಫಾರ್ಮ್ ದಿ ಪೊಲೀಸ್. ನೋ, ವೈ? If you are so dutiful, you should have. If you are so dutiful, ಅಷ್ಟು ಕರ್ತವ್ಯ ತತ್ಪರತೆ ಇದ್ದಿದ್ರೆ ಪೊಲೀಸ್ನವ್ರಿಗೆ ನೀವೇ ಹೋಗಿ ಹೇಳ್ಬೇಕಾಗಿತ್ತು ಅಂತ. Then he has to face the music. Yes, ಬರ್ಕೊಳ್ಳಿ. ನೀವೆಲ್ಲಾರನ್ನ ಬಂದವ್ರನ್ನೆಲ್ಲ ಹೆಣ್ಮಕ್ಳನ್ನ ಕರ್ಕೊಂಬರೋ ಕೆಲ್ಸನಾ ನಿಮ್ಗೆ? ಹಾ, ನನ್ನೆಲ್ಲಾರು ಕರ್ಕೊಂಡೋಗಿ ಇಂತ ಕೆಲ್ಸಕ್ಕೆ ಸೇರ್ಸಪ್ಪ ಅಂತಲಾ? ವಕೀಲ್ರೆ, ಅಸ್ಯೂಮಿಂಗ್ ಸೊ, ನಿಮ್ಗೂ ತಂಗಿ ಇದ್ದಾರೆ, ನಿಮ್ಗೂ ಅಕ್ಕ ಇದ್ದಾರೆ, ತಾಯಿ ಇದ್ದಾರೆ, ಹೆಣ್ಮಕ್ಳಿದ್ದಾರೆ ನಿಮ್ ಮನ್ಲಿ. ಬೇಡಮ್ಮ, ಇಂಥದ್ರಲ್ಲೆಲ್ಲ ಸಂಪಾದನೆ ಮಾಡಬಾರ್ದು, ಕಷ್ಟಪಡು, ಏನಾದ್ರು ಒಂದು ಯಾವ್ದಾದ್ರು ಜೆರಾಕ್ಸ್ ಅಂಗಡಿನಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ, ಸೇರ್ಸ್ಬೇಕಾಗಿತ್ತು. ಟ್ರೂ ಇದ್ಮೇಲೆ ಅವ್ರು ಬೇಲ್ ರಿಜೆಕ್ಟೆಡ್. ಆಲ್ ರೈಟ್, ನೋಡ. Where is the original driving license? Where is the original driving license? You took time on 24th February to produce the original driving license before the previous court. ಇಲ್ಲ ಅಂದ್ರೆ ಅಷ್ಟೇ, ಅಲ್ಲಿ ಕೇಳಾದ್ಮೇಲೆ ಆರ್ಗ್ಯುಮೆಂಟ್ ಆದ್ಮೇಲೆ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ತರ್ತೀನಿ ಅಂತ ಹೇಳಿ ಅವತ್ತು ಅಡ್ಜಸ್ಟ್ಮೆಂಟ್ ತಗೊಂಡ್ರಿ, ಇವತ್ತಿನವರೆಗೂ ಕೊಟ್ಟಿಲ್ಲ. ಏನ್ ಮಾಡೋದ್ ಮುಂದೆ? ಸರಿ, ಬರ್ಕೊಳ್ಳಿ. ಅದ್ ನಿಧಾನಕ್ಕೆ ತಂದಾಗ ಇನ್ನೊಂದ್ಸತಿ ಹಾಕಿ ಅಪ್ಲಿಕೇಶನ್ ಕೊಡಿ. ಮತ್ತೆ ನೋ ಪ್ಲೀಸ್, ಡ್ಯೂ ಟು ನೋಡಿ ಅಲ್ಲಿ ಬರ್ದಿದ್ದಾರೆ, ಲರ್ನೆಡ್ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ಸೀಕ್ಸ್ ಟೈಮ್ ಟು ಪ್ರೊಡ್ಯೂಸ್ ದಿ ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ದಿ ಪೆಟಿಷನರ್, ಲಿಸ್ಟ್ ದಿ ಮ್ಯಾಟರ್ ನೆಕ್ಸ್ಟ್ ವೀಕ್. ಒಂದ್ಸತಿ ಅಲ್ಲ, 4 ಸರ್ತಿ ಬಂದಿದೆ ಕೇಸು. ಆಯ್ತು, ಹೇಳಿ ಮೆರಿಟ್ಸ್ ಮೇಲೆ. ಸೊ ಅಡ್ಮಿಟೆಡ್ಲಿ ಯು ಹ್ಯಾವ್ ಪ್ರೊಡ್ಯೂಸ್ಡ್ ಬಿಫೋರ್ ದಿ ಪೊಲೀಸ್ ಎ ಫೇಕ್ ಲೈಸೆನ್ಸ್. You have produced before the police a fake license. ಅದಕ್ಕೆ ಕೇಳಿದ್ದಾರೆ ಸಾಹೇಬರು ಒರಿಜಿನಲ್ ಕೊಡಿ ಅಂತ. ಆಧಾರ್ ಕಾರ್ಡ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಎಲ್ಲಿರುತ್ತೆ ವಕೀಲ್ರೆ? ನೋ ಸಾರಿ, ಎಸ್ ಬರ್ಕೊಳ್ಳಿ.